ನೀವು ಯಾವಾಗಾದರೂ ನಿಮ್ಮ ಜೀವನದಲ್ಲಿ ಒಬ್ಬರನ್ನು ಅಷ್ಟು ಮಟ್ಟಿಗೆ ಇಷ್ಟಪಟ್ಟಿದ್ದೀರಾ? ಅವರು ನಗಿದ್ರೆ ನಿಮಗೆ ಕಾರಣ ಗೊತ್ತಿಲ್ಲದಿದ್ದರೂ ನಿಮಗೂ ನಗು ಬರೋ ಮಟ್ಟಿಗೆ, ಅವರು ನೋವಾಗಿದ್ರೆ ಅದು ನಿಮ್ಮ ಹೃದಯಕ್ಕೆ ತಾಗೋ ಮಟ್ಟಿಗೆ. ನಾನು ಅಂತಹ ಒಬ್ಬಳನ್ನು ಕಂಡಿದ್ದೆ. ಅವಳು ನನ್ನ ಜೀವನಕ್ಕೆ ಬಂದ ದಿನ ನನ್ನ ಜೀವನ ಬದಲಾಯಿತು. ಹೇಳೋದಕ್ಕೆ ದೊಡ್ಡದೇನೂ ಇಲ್ಲ, ಆದರೆ ಆ ಸಣ್ಣ ಸಣ್ಣ ಕ್ಷಣಗಳು, ಅವುಗಳಲ್ಲೇ ನಾನು ಬದುಕುತ್ತಿದ್ದೆ. ಅವಳ ಹಲೋ ಅಂದರೆ ನನ್ನ ದಿನ ಶುರುವಾಗ್ತಿತ್ತು, ಅವಳ ಬೈ ಅಂದರೆ ನನ್ನ ದಿನ ಮುಗೀತು. ನಿಜ ಹೇಳಬೇಕಂದ್ರೆ ಅವಳು ಇದ್ದಾಗ ನನಗೆ ಏನೂ ಬೇಕಾಗಿರಲಿಲ್ಲ. ಆದರೆ ಜೀವನ ಯಾವಾಗಲೂ ನಮ್ಮಂತಿರೋದಿಲ್ಲ. ಒಂದು ದಿನ ಆ ಸೇಮ್ ವಾಯ್ಸ್, ಆ ಸೇಮ್ ಪರ್ಸನ್ ನನ್ನಿಂದ ದೂರವಾಗ್ತಾ ಶುರು ಆಯಿತು. ಮೊದಲಿಗೆ ಸಣ್ಣ ಸಣ್ಣ ಚೇಂಜಸ್, ಮಾತು ಕಡಿಮೆ ಆಯಿತು, ಟೈಮ್ ಕಡಿಮೆ ಆಯಿತು, ಇಂಪಾರ್ಟೆನ್ಸ್ ಕಡಿಮೆ ಆಯಿತು. ನಾನು ಕೇಳಲಿಲ್ಲ, ಯಾಕಂದರೆ ನಾನು ಅವಳನ್ನು ಕಳೆದುಕೊಳ್ಳೋ ಭಯದಲ್ಲಿದ್ದೆ. ನಾನು ಅಡ್ಜಸ್ಟ್ ಮಾಡಿಕೊಂಡೆ, ನಾನು ಮೌನವಾಗಿದ್ದೆ, ನಾನು ನೋವನ್ನು ಒಳಗೆ ಇಟ್ಟುಕೊಂಡೆ. ಆದರೆ ಒಂದು ಹಂತಕ್ಕೆ ಬಂದಾಗ ನೀವು ಎಷ್ಟು ಹಿಡಿದ್ರೂ ಹೋಗಬೇಕಾದವರು ಹೋಗ್ತಾರೆ. ಆ ದಿನ ಅವಳು ಹೋದಳು. ಯಾವ ಜಗಳ ಇಲ್ಲ, ಯಾವ ದೊಡ್ಡ ರೀಸನ್ ಇಲ್ಲ, ಸರಳವಾಗಿ ಅವಳು ದೂರ ಆಯಿತು. ಆ ದಿನ ನಾನು ಅರಿತುಕೊಂಡದ್ದು ಒಂದೇ: ನಾವು ಯಾರನ್ನಾದರೂ ತುಂಬ ಪ್ರೀತಿಸಿದರೆ ಅವರು ನಮ್ಮ ಜೊತೆಗೆ ಇರುತ್ತಾರೆ ಅನ್ನೋದಿಲ್ಲ. ಕೆಲವರು ನಮಗೆ ಲೆಸನ್ ಕೊಡೋಕೆ ಮಾತ್ರ ಬರುತ್ತಾರೆ. ಇವತ್ತು ಅವಳು ಇಲ್ಲ, ಆದರೆ ಅವಳ ನೆನಪು ಪ್ರತಿದಿನ ನನ್ನ ಜೊತೆ ಇದೆ. ಕೆಲವು ರಾತ್ರಿ ನಿದ್ರೆ ಬರೋದಿಲ್ಲ, ಕೆಲವು ಕ್ಷಣ ಅವಳ ವಾಯ್ಸ್ ನೆನಪಾಗುತ್ತೆ, ಕೆಲವು ಸ್ಥಳ, ಅವಳ ಜೊತೆ ಹೋದ ಜಾಗಗಳು ನೆನಪಾಗುತ್ತವೆ. ಆದರೆ ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ, ಎಲ್ಲ ಕಥೆಗಳು ಹ್ಯಾಪಿ ಎಂಡಿಂಗ್ ಇರೋದಿಲ್ಲ. ಕೆಲವು ಕಥೆಗಳು ನಮ್ಮನ್ನು ಸ್ಟ್ರಾಂಗ್ ಮಾಡೋಕೆ ಮಾತ್ರ ಇರುತ್ತವೆ. ಆದರೆ ಇನ್ನೂ ಒಂದು ಸತ್ಯ ಇದೆ: ನಾನು ಇವತ್ತು ಕೂಡ ಅವಳಿಗೆ ಕೆಟ್ಟದ್ದು ಬಯಸಲ್ಲ. ಅವಳು ಎಲ್ಲೇ ಇರಲಿ, ಅವಳು ಸಂತೋಷವಾಗಿರಲಿ ಅಂತಲೇ ಬಯಸ್ತೀನಿ. ಯಾಕಂದರೆ ನಿಜವಾದ ಪ್ರೀತಿ ಅಂದರೆ ಅದನ್ನು ಪೊಸೆಸ್ ಮಾಡೋದು ಅಲ್ಲ, ಅದನ್ನು ರಿಲೀಸ್ ಮಾಡೋದು. ನಾನು ಅವಳನ್ನು ಬಿಡಿದೆ, ಆದರೆ ಅವಳಿಗೆ ನನ್ನ ಹೃದಯದಲ್ಲಿ ಇದ್ದ ಜಾಗ ಇನ್ನೂ ಖಾಲಿಯೇ ಇದೆ. ಮತ್ತೆ ಯಾರೂ ಅದನ್ನು ತುಂಬಲಾರರು.